ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಾನವಿಯಲ್ಲಿ ಕೆಎಸ್ ಯುನಗೌಡ ನಾಯಕ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಇಟ್ಟ ಗುರಿ, ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಏಮ್ಸ್ ಮಂಜೂರಾತಿಗೆ ಕೇಂದ್ರದ ಮೇಲೆ ಒತ್ತಡ, ವಿಜಯೇಂದ್ರ ಭರವಸೆ. ಶ್ರೀ ಮಹಾಯೋಗಿ ಯಮುನ ಜಯಂತಿ ಭಾವಚಿತ್ರ ಮೆರವಣಿಗೆ ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಚಾಲನೆ. ವಿಜಯೇಂದ್ರ ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಏಮ್ಸ್ ಸಮಗ್ರ ನೀರಾವರಿ ನೀಡಲಿ, ಕೆಎಸ್ ಯುನಗೌಡ ನಾಯಕ್. ಜನವರಿ 21ರಂದು ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಭಾವಚಿತ್ರ ಮೆರವಣಿಗೆ, ಸಾಧಕರಿಗೆ ಸನ್ಮಾನ, ಕೆ. ಶಾಂತಪ್ಪ. ಶ್ರೀ ಯಮುನ ಜಯಂತಿ ಶರಣ ನಿಸ್ವಾರ್ಥ ಮಾರ್ಗದರ್ಶನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಸುರೇಶ್ ವರ್ಮಾ. ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಎಸ್ಪಿ ಸಭೆ. ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ, ತೆಲಂಗಾಣದಿಂದ ಸಾಗಿಸುತ್ತಿದ್ದ 250 ಲೀಟರ್ ಸೇಂದಿ ವಶ. ಈಗ ವಾರ್ತೆಗಳ ವಿವರ. ರಾಯಚೂರು ಭಾಗಕ್ಕೆ ನೀರಾವರಿ ಯೋಜನೆ ಹಾಗೂ ಕೈಗಾರಿಕೆಗಳ ಸ್ಥಾಪನೆ ಮಾಡುವ ಮೂಲಕ ಉದ್ಯೋಗಗಳ ಸೃಷ್ಟಿ ಹಾಗೂ ವಿಶೇಷವಾಗಿ ಏಮ್ಸ್ ವಿಚಾರವಾಗಿ ಕೇಂದ್ರದ ವರಿಷ್ಠರೊಂದಿಗೆ ಚರ್ಚಿಸಿ ಯೋಜನೆಗಳನ್ನು ಜಾರಿಗೆ ತರಲು ಶ್ರಮಿಸಲಾಗುತ್ತದೆ. ಇಟ್ಟ ಗುರಿ, ಮುಂದಿಟ್ಟ ಹೆಜ್ಜೆ ಎಂದು ಹಿಂದೆ ಹಾಕುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿದರು. ಅವರಿಂದು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕೆಎಸ್ಎನ್ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಿದ್ದು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಸಮರ್ಪಕ ನೀರು ಸಿಗುತ್ತಿಲ್ಲ. ಈ ಭಾಗದಲ್ಲಿ ದುಡಿಯುವ ಜನಕ್ಕೆ ಕೆಲಸವಿಲ್ಲ. ಇಂತಹ ದಾರುಣ್ಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ರಾಯಚೂರು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು. ಸಚಿವರಲ್ಲದೆ ಶಾಸಕರು ಅಲ್ಲದೆ ಸಮಾಜ ಹಿತಕ್ಕಾಗಿ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಕೆಎಸ್ ಯುನಗೌಡ ನಾಯಕ್ ಅವರ ಸಾಮಾಜಿಕ ಕಳಕಳಿ ಅತ್ಯಂತ ಸಂತೋಷ ತಂದಿದ್ದು, ಇಂದು ಹಮ್ಮಿಕೊಂಡಿರುವ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮವಾಗಿದೆ ಎಂದರು. ಉತ್ತರ ಕರ್ನಾಟಕದ ಜನರು ಬಡವರಿರಬಹುದು, ಆದರೆ ಹೃದಯವಂತಿಕೆಯಲ್ಲಿ ಹಾಗೂ ಪ್ರೀತಿ ತೋರಿಸುವುದರಲ್ಲಿ ಅತ್ಯಂತ ಶ್ರೀಮಂತರು ಎಂದು ಬಿ.ಎಸ್. ಯಡಿಯೂರಪ್ಪ ಅವರು ಹೇಳಿದರು. ಅದೀಗ ನಿಜವೆನಿಸುತ್ತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಗಾಗಿ ವಿಶೇಷವಾದ ಪ್ರತ್ಯೇಕ ಬಜೆಟ್ ಮಂಡಿಸಿದ ಯಡಿಯೂರಪ್ಪನವರು ಅವರ ಹಾದಿಯಲ್ಲಿ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ತಿಳಿಸಿದರು. ಪ್ರಮುಖವಾಗಿ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವ ವಿಚಾರದಲ್ಲಿ ಯುನಗೌಡ ನಾಯಕ್ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಿದ್ದು, ಕೇಂದ್ರದ ವರಿಷ್ಠರಿಗೆ ಚರ್ಚಿಸಿ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸಲು ಶ್ರಮಿಸುವುದಾಗಿ ಹೇಳಿದರು. ಕರ್ನಾಟಕ ರಾಜ್ಯದ ಯುವ ಚೈತನ್ಯ ಯಡಿಯೂರಪ್ಪ ಅವರ ಸುಪುತ್ರರು ಆಗಿರುವಂತಹ ಶ್ರೀ ಬಿ.ವೈ. ವಿಜಯೇಂದ್ರ ಸರ್ ಅವರು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ಹಾಗೂ ಶಾಸಕರು, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಗೌರವಾನ್ವಿತ ಶ್ರೀ ಬಿ.ವೈ. ವಿಜಯೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಮಸ್ತ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಿಂದುಗಡೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಯವಿಟ್ಟು ಮುಂದುಗಡೆ ಕುಳಿತುಕೊಳ್ಬೇಕು. ನಮ್ಮ ಪೊಲೀಸ್ ಇಲಾಖೆಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿ.ವೈ. ವಿಜೇಂದ್ರ ಸಾಹೇಬರು ಇವತ್ತು ಅದೇ ಶುಭಾಶಯಗಳು. ಅದೇ ರೀತಿಯಾಗಿ ಹೇಮರೆಡ್ಡಿ ಮಲ್ಲಮ್ಮವರ ಕೂಟಕ್ಕೆ ಪುಷ್ಪಾರ್ಪಣೆಗೆ ಆಗಮಿಸಿರ್ತಕ್ಕಂಥ ಪೂಜ್ಯ ನೀರವರಿಗೂ, ಕಲಿಗುಡ್ಡ ಅಪ್ಪರವರಿಗೂ ಹಾಗೂ ಪೂಜ್ಯರಿಗೂ ಇವರು ಗಂಗಾ
ಧನ್ಯವಾದಗಳು. ಅದೇ ರೀತಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನ ನಾಡು ಕಂಡ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀ BY ವಿಜಯೇಂದ್ರ ಸರ್ ಅವರಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಗಬ್ಬೂರ್ ತಾಲೂಕಿನ ಎಲ್ಲ ಶ್ರೀಗಳು, ಚಿಕ್ಕಪುರಿ ಸ್ವಾಮಿಗಳು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಈ ಮೂಲಕ ವಿನಂತಿಸಿಕೊಳ್ತಾ ಇದೆ. ಸಾಮೂಹಿಕ ಸಾನ್ನಿಧ್ಯವನ್ನು ವಹಿಸಿರುವಂತ ಸರ್ವ ಧರ್ಮದ ಅರಗುರು ಚರಮೂರ್ತಿಗಳೆಲ್ಲರೂ ಕೂಡ ಎಲ್ಲ ನೂತನ ವಧು ಮಾಂಗಲ್ಯಂ ತಂತು ನಾನೇನ ಮಮ ಸ್ವಾಮಿ ಶುಭಗೆ ತ್ವಂ ಜೀವ ಶರಶತಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಪತ್ರ್ಯಂ ತರಾಮಿ ಮಾಂಗಲ್ಯಂ ತಂತು ನಾನೇನ ಗಂಡ ಸುಲಗ್ನ ಸಾವಧಾನ ಸಮಹಾರ್ಥ ಸಾವಧಾನ ನಂತೋದು ಪ್ರದಚ್ಚದ ಮಸ್ತು ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ ಶಿವೋ ದೇವರೇ ಶಿವಹರ ಮಹಾದೇವ. ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಯಡಿಯೂರಪ್ಪ ಸರ್ ಅವರು ಅಕ್ಷತೆ ಹಾಕೋದ್ರ ಮುಖಾಂತರ ಶುಭ ಹಾರೈಸುತ್ತಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಮಾನ್ಯರಿಗೆ, ಹಾಗೆ ನಮ್ಮ ಎಲ್ಲ ಗಣ್ಯಮಾನ್ಯರಿಗೆ ವಿಶೇಷವಾಗಿ ಧನ್ಯವಾದಗಳು. ನವ ಜೋಡಿಗಳಿಗೆ ಸಪ್ತಪದಿ ತುಳಿತಿರುವಂತ ನವ ಜೋಡಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವಂತ ವಿಶೇಷ ವಧುವರರಿಗೆ ಆಶೀರ್ವದಿಸಲಿಕ್ಕೆ, ಹಾರೈಸಲಿಕ್ಕೆ, ಅಕ್ಷತೆ ಹಾಕಲಿಕ್ಕೆ ಹಾಗೆ ಹೇಳಿಕೊಡುತ್ತೇವೆ. ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರು ಎಲ್ಲರೂ ಗೌರವದ ಆಶೀರ್ವಾದ, ಹೃದಯಪೂರ್ವಕ ಧನ್ಯವಾದಗಳು. ಸರ್ವಧರ್ಮ, ಮುಸ್ಲಿಂ ಧರ್ಮ, ಹಿಂದೂ ಧರ್ಮ ಮತ್ತು ಕ್ರೈಸ್ತ ಧರ್ಮದ ಎಲ್ಲ ಗುರುವಿಂದ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಪರವಾಗಿ, ನಾಡಿನ ರೈತರ ಪರವಾಗಿ ಸದಾ ಧ್ವನಿಯನ್ನ ಎತ್ತುವ ಮೂಲಕ ಯಡಿಯೂರಪ್ಪನವರ ರಾಜಕೀಯ ಹೋರಾಟಗಳು ಒಂದು ಕಡೆ, ಆದರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ ಈ ನಾಡಿನಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ಇವತ್ತು ನಾಡಿನ ಎಲ್ಲ ಸಮಾಜ, ಎಲ್ಲ ವರ್ಗದ ಮಠಮಾನ್ಯಗಳಿಗೆ ಹಣಕಾಸನ್ನ ಕೊಟ್ಟು ಇವತ್ತು ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ ಕಣ್ಣಿನೋಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಯಾರು ಮಾಡಿದ್ರೆ ಧೀಮಂತ ನಾಯಕ, ರೈತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ರೈತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವ್ರ ಮಗ ಆಗಿ ನಾಲ್ಕೊಂದು ಮಾತನ್ನ ಹೇಳ್ತಾನೆ. ನಮ್ಮ ಶಿವನಗೌಡ ನಾಯಕರು ಈ ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಆಗ್ಬೇಕು ಅನ್ನೋ ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಒಂದ್ ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ, ಶಿಕಾರಿಪುರ ತಾಲೂಕಿನ ಜನತೆ ಇವತ್ತು ನಮ್ಮ ಕಾರ್ಯಕರ್ತನಲ್ಲಿ ವಿಶ್ವಾಸವಿಟ್ಟು ಮೊದಲ ಬಾರಿ ಶಾಸಕನನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಕೆಲಸ ಕಳಿಸಿದಾಗ ಇವತ್ತು ವಿಶೇಷವಾಗಿ ನಮ್ಮ ಶಿಕಾರಿಪುರ ತಾಲೂಕಿಗೆ ಸೀಮಿತ ಆಗ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಪಕ್ಷದ ಸಂಘಟನೆಯನ್ನ ಮಾಡೋದ್ರ ಮುಖೇನ ಇವತ್ತು ಶಿವನಗೌಡ ನಾಯಕ ಮಾತನ್ನ ಹೇಳ್ತಾನೆ. ನಮ್ಮ ದಡೇಶ್ವರರು ಕೂಡ ಇಲ್ಲಿದ್ದಾರೆ. ಬಂದಾಳಿ ಇವತ್ತು ಮಾನ್ಯರಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಸಮಾರಂಭ, ಸಾಮೂಹಿಕ ಮದುವೆ. ನನಗೆ ಈ ಸಾಮೂಹಿಕ ಮದುವೆಗೆ ಸುಮಾರು 3 ತಿಂಗಳ ಹಿಂದೆನೆ ಶಿವನಗೌಡ ನಾಯಕರು
ಬರಲೇಬೇಕು ಅಂತೇಳಿ ಆಹ್ವಾನನ ನೀಡಿದ್ರು. ನಾನು ಯಾಕೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ಸಾಮಾನ್ಯ ಚುನಾವಣೆ ಹತ್ತಿರ ಬಂದಾಗ ರಾಜಕಾರಣಿಗಳು ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಚುನಾವಣೆ ಬಂದಾಗ ಚುನಾವಣೆ ಗೆಲ್ಲಬೇಕು ಅನ್ನುವ ಇಚ್ಛೆಯಿಂದ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಆದ್ರೆ ಶಿವನಗೌಡ ನಾಯಕ್ ಅವರತ್ತು ಶಾಸಕರಲ್ಲ, ಸಚಿವರು ಅಲ್ಲ. ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಸಹ ಸಮಾಜಮುಖಿಯಾಗಿ ಕಾರ್ಯಕ್ರಮ ನಡೆಸಬೇಕು, ಸರ್ವಧರ್ಮ ವಿವಾಹವನ್ನ ನಡೆಸಬೇಕು, ಅದು ಕೂಡ ಎಲ್ಲ ಧರ್ಮದ ಗುರುಗಳನ್ನ ಅಲ್ಲಿ ಕರೆಸಿ ಈ ಒಂದು ಭವ್ಯ ಕಾರ್ಯಕ್ರಮನ ನೆರವೇರಿಸಬೇಕು ಅನ್ನುವ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ತಪ್ಪಿಸ್ಕೋಬಾರ್ದು ಅಂತೇಳಿ ಇವತ್ತು ನಾನು, ಬೈರತಿ ಬಸವರಾಜಣ್ಣ, ಶರಣು ತಣಿಕೇರವರು, ಶೈಲೇಂದ್ರ ಅವರು ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಮೊಟ್ಟ ಮೊದಲಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ನೂತನ ವಧುವರರು ಏನು ಶುಭ ಗಳಿಗೆಯಲ್ಲಿ ಇವತ್ತು ನೂತನ ದಾಂಪತ್ಯಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ತಮ್ಮೆಲ್ಲರೂ ಕೂಡ ಶುಭವಾಗಲಿ, ಜೀವನದುದ್ದಕ್ಕೂ ಸಹ ತಾವು ಒಳ್ಳೆ ಜೀವನವನ್ನ ನಡೆಸೋದ್ರ ಮುಖೇನ ಆದರ್ಶ ದಂಪತಿಗಳಾಗಿ ಬಾಳಿ ಬದುಕ್ರಿ ಅಂತ ಹೇಳಿ ಇವತ್ತೆಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಾನು ಶುಭವನ್ನ ಹಾರೈಸ್ತಾ ಇದ್ದೇನೆ. ಅತ್ಯಂತ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ, ಸುಮಾರು ಕಳೆದ 25 ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮೂಲಕ ಆ ತಾಯಿ ಸುಷ್ಮಾ ಸ್ವರಾಜ್ ಸಮ್ಮುಖದಲ್ಲಿ ಸುಮಾರು ಗದಗಿನ ತೋಟದಾರಿಯ ಶ್ರೀಗಳ ಆಶೀರ್ವಾದದಿಂದ ಬಳ್ಳಾರಿ ಮತ್ತು ಗದಗಲ್ಲಿ 50,000 ಸಾಮೂಹಿಕ ಮದುವೆಗಳನ್ನ ಮಾಡಿರುವಂತ ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮ ಮತ್ತೆ ಮಾನ್ವಿಯಲ್ಲಿ ನಡೀತಾ ಇದೆ ಅಂತೇಳಿ ಇವತ್ತು ನನಗೆ ಅನಿಸ್ತಾ ಇದೆ ಬಂಧುಗಳು. ತುಂಬಾ ಒಳ್ಳೆ ಕಾರ್ಯಕ್ರಮ. ಶಿವನಗೌಡ ನಾಯಕು ದೇವದುರ್ಗ ಮಾನ್ವಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬಂದಾಗ ಇಲ್ಲಿ ಯಾವುದೇ ಒಂದು ರಾಜಕೀಯ ಸ್ವಾರ್ಥ ಇಲ್ಲದಾಗೇನೆ ಅವರ ಪೂರ್ವಜರು ಮಾನ್ವಿ ಆಗಿರೋ ಕಾರಣ ಮಾನ್ವಿ ಒಂದು ಋಣ ತೀರಿಸಿಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಿವನಗೌಡ ನಾಯಕ ಹೇಳಿದ್ದಾರೆ. ನಾವು ಹುಟ್ಟಿ ಬೆಳೆದಿರುವಂತ ನಮ್ಮ ಪೂರ್ವಜರ ಒಂದು ಮೂಲ ಏನಿದೆ, ಭಗವಂತ ನಮಗೆ ಕೊಟ್ಟಿರುವಂತ ಒಂದು ಶಕ್ತಿ ಸಾಮರ್ಥ್ಯವನ್ನ ಬಡವರಿಗೋಸ್ಕರ, ಸಮಾಜಕ್ಕೋಸ್ಕರ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಿವನಗೌಡ ನಾಯಕ್ ಹೇಳಿರುವಂತ ಒಂದು ಮಾತು ಕೇಳಿ ನಿಜವಾಗ್ಲೂ ಕೂಡ ನಾವು ಯಾವತ್ತೂ ಕೂಡ ನಮ್ಮ ಮೂಲ ಸ್ಥಾನವನ್ನ ಮರೆಯಬಾರ್ದು ಅನ್ನೋದನ್ನ ಶಿವನಗೌಡ ನಾಯಕ್ ಮತ್ತು ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಮಾದರಿಯಾಗಿದ್ದಾರೆ ಅಂತ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಬಂಧುಗಳೇ. ಕಾರ್ಯಕ್ರಮ ಉದ್ದೇಶಿಸಿ ಅನೇಕ ನಾಯಕರುಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಠಾಧೀಶರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಪ್ರಸನ್ನಪುರಿ ಸ್ವಾಮೀಜಿ, ಅಭಿನವ ರಾಚೋಟಿ ವೀರಶಿವಾಚಾರ್ಯ ಸ್ವಾಮೀಜಿ, ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್, ಶಾಸಕ ಜನಾರ್ದನ್ ರೆಡ್ಡಿ, ಮಾಜಿ ಸಂಸದ ಬಿ.ವಿ. ನಾಯಕ್, ಮಾಜಿ ಸಚಿವೆ ಬೈರತಿ ಸುರೇಶ್, ಹನುಮಂತಪ್ಪ ಆಲ್ಕೋಡ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ತಿಪ್ಪರಾಜು ಹವಲ್ದಾರ್, ತಿಮ್ಮಾರೆಡ್ಡಿ ಭೋಗವತಿ, ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ, ಎಂ ಈರಣ್ಣ, ಬಾಲಸ್ವಾಮಿ ಕೊಡ್ಲಿ ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ದರು. ನೂರಾರು ಜೋಡಿಗಳು ವಿವಾಹ ಬಂಧನಕ್ಕೆ ಒಳಗಾದರು. ಮಹಾಯೋಗಿ ಶ್ರೀ ಯಮನ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ನಗರದ ಶ್ರೀ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಯಿತು. ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎನ್. ಶಂಕರಪ್ಪ, ನಾರಾಯಣಪೇಟೆ ಮಾಜಿ ಶಾಸಕ ಎಸ್.ಆರ್. ರೆಡ್ಡಿ, ಸಮಾಜ ಅಧ್ಯಕ್ಷ ಜಿ. ರಾಮಚಂದ್ರ ರೆಡ್ಡಿ, ಲಕ್ಷ್ಮೀ ರೆಡ್ಡಿ, ಬುದಿಪಾಂಡ್ಯ, ಅಚ್ಯುಂತರೆಡ್ಡಿ, ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ರಾಮನ್ಗೌಡ ಯಗ್ನೂರ್, ರವೀಂದ್ರ ಜಲ್ದಾರ್, ಕಡುಗೋಳ್ ಆಂಜನೇಯ ಸೇರಿದಂತೆ ಅನೇಕ ಮುಖಂಡರುಗಳು, ರೆಡ್ಡಿ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು. ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ರಂಗಮಂದಿರಕ್ಕೆ ಆಗಮಿಸಿತು.
ಮಾಡಿದಲ್ಲಿ ಈ ಭಾಗದ ಜನರಿಗೆ ಅನುಕೂಲವಾಗುವುದಲ್ಲದೆ ಬುದ್ಧ, ಬಸವಣ್ಣ ಹಾಗೂ ಅಂಬೇಡ್ಕರ್ ಅವರಂತೆ ಹೆಸರು ಉಳಿಯಲು ಸಾಧ್ಯವಾಗುತ್ತದೆ. ಬಿ.ವೈ. ವಿಜೇಂದ್ರ ಅವರು ಮುಖ್ಯಮಂತ್ರಿಗಳಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್ ಹೇಳಿದರು. ಅವರು ಮಾನ್ವಿ ಪಟ್ಟಣದಲ್ಲಿ ಕೆಎಸ್ಎನ್ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸುವಂತೆ ನಡೆಯುತ್ತಿರುವ ಹೋರಾಟ 1000 ದಿನಗಳನ್ನು ತಲುಪುತ್ತಿದ್ದು, ಈಗಾಗಲೇ ಜಿಲ್ಲೆಯನ್ನು ಕಡೆಗಣಿಸಲಾಗುತ್ತಿದ್ದು, ಹಿಂದುಳಿದ ಜಿಲ್ಲೆ ಎಂಬ ಅಣೆಪಟ್ಟಿದೆ. ಇದನ್ನು ಅಳಿಸಬೇಕಾದರೆ ಹಾಗೂ ಜಿಲ್ಲೆಯ ಅಭಿವೃದ್ಧಿಯಾಗಬೇಕಾದರೆ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವುದು ಅತ್ಯಗತ್ಯವಾಗಿದೆ ಎಂದು ಹೇಳಿದರು. 2 ನದಿಗಳು ಹರಿಯುತ್ತಿದ್ದರೂ ಕುಡಿಯುವ ನೀರು, ಸಮಗ್ರ ನೀರಾವರಿಯಿಂದ ಜಿಲ್ಲೆ ವಂಚಿತವಾಗಿದೆ. ಜಿಲ್ಲೆಯ ಸಮಸ್ಯೆಗಳಿಗೆ ಮುಖ್ಯಮಂತ್ರಿಯಾಗಿ ಪರಿಹರಿಸಬೇಕು. ನೀವು ಏನು ಮಾಡುತ್ತಿರೋ ಗೊತ್ತಿಲ್ಲ, ನಮಗೆ ನ್ಯಾಯ ಕೊಡಲೇಬೇಕು ಎಂದರು. ಇಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಸಾಮಾಜಿಕ ಸೇವೆ ಜೊತೆಗೆ ವೀರೇಂದ್ರ ಅವರಿಗೆ ಏಮ್ಸ್ ತರುವ ಜವಾಬ್ದಾರಿಯನ್ನು ನೀಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ನಮ್ಮಲ್ಲಿ ನವೀನ ಜಲಾಶಯ ಮಾಡಿ, ನೀವು ಅಧಿಕಾರಕ್ಕೆ ಬಂದ್ರೆ ರಾಯಚೂರು ಜಿಲ್ಲೆಗೆ ಸಮಗ್ರ ನೀರಾವರಿಗೆ ನವೀನ ಜಲಾಶಯ ಮಾಡಬೇಕು. 16 ಕೆರೆಗಳನ್ನು ನಿರ್ಮಾಣ ಮಾಡಬೇಕು. ಅತಿ ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಗೆ ಮಾಡುವ ಮುಖಾಂತರ ಕರ್ನಾಟಕದ ಮೂಲ ನೆಲೆ ಒಂದು ಶಿವಮೊಗ್ಗ ಅಲ್ಲ. ಮತ್ತೆ ನಾನು ಆಹ್ವಾನ ಮಾಡ್ತೇನೆ ವಿಜೇಂದ್ರ ಅವರಿಗೆ, ನೀವು ಶಿವಮೊಗ್ಗ ಶಿಕಾರಿಪುರದಲ್ಲಿ ನಿಲ್ಬಾಡ್ರಿ. ನಮ್ಮ ರಾಯಚೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಶಾಸಕರಾಗಿ ನಿಲ್ರಿ. ನಾವೆಲ್ಲ ನಮ್ಮ ಇದನ್ನ ಬದಿಗೊತ್ತಿ ನಿಮ್ಮನ್ನ ಗೆಲ್ಲಿಸಿ 3ನೇ ಮಾಡಿಗೆ ಕೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲ ಲಕ್ಷಣಗಳು ವಿಜೇಂದ್ರ ಹತ್ರ ಇದ್ದಾವೆ. ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಪ್ರಾರಂಭಿಕವಾಗಿ ಕೇಳ್ತಾ ಇದ್ರು. ಮಾಧ್ಯಮ ಮಿತ್ರರೇ, ನಾನು ಸ್ಪಷ್ಟೀಕರಿಸ್ತೇನೆ, ವಿಜೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಒಂದು ಮನವಿ ಏನಂತಂದ್ರೆ, ಇವತ್ತು ನೇರವಾಗಿ ವಿಜೇಂದ್ರ ಅಣ್ಣವ್ರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,000 ದಿನಗಳು ಅಂದ್ರೆ ಸುಮಾರು 3 ವರ್ಷ ಆಗ್ತಾ ಬರ್ತಾ ಇದೆ. ಆ 3 ವರ್ಷದಿಂದ ಜಿಲ್ಲೆಯ ಜನ ನಮ್ಮ ಜಿಲ್ಲೆಗೆ ಏಮ್ಸ್ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಕೊಂಡು ಧರಣಿಯನ್ನು ಕೂತಿದ್ದಾರೆ. ಅದಕ್ಕೆ ನಾನು ಸನ್ಮಾನ್ಯ ವಿಜೇಂದ್ರ ಅಣ್ಣವ್ರ ಹತ್ರ ನಾನು ಮನವಿಯನ್ನು ಮಾಡ್ತೇನೆ. ಹಿಂದೆ ಯಡಿಯೂರಪ್ಪ ಸಾಹೇಬರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ನಾಡಿಗೆ, ಈ ಭಾಗಕ್ಕೆ ಮಾಡಿದ್ದಾರೆ. ಹಿಂದೆ ನಾವು ರಾಯಚೂರು ಜಿಲ್ಲೆಯವರು ತ್ರಿಬಲ್ ಐಟಿಯನ್ನ ಕೇಳಿದ್ವಿ. ಆದ್ರೆ ತ್ರಿಬಲ್ ಐಟಿ ನಾವು ರಾಯಚೂರಿಗೆ ಕೊಡದೇನೆ ಬೇರೆ ಜಿಲ್ಲೆ ಒಯ್ತಕ್ಕಂಥ ಕೆಲಸವನ್ನ ಅವರ ರಾಜಕೀಯ ಇಚ್ಛಾಶಕ್ತಿ ಮೇಲೆ ಅವರು ಮಾಡಿದ್ರು. ಅದಾದ ಮೇಲೆ ಇವತ್ತು ಏಮ್ಸ್ ಅನ್ನ ನಮ್ಮ ಜಿಲ್ಲೆಗೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಅದು ರಾಯಚೂರಿಗೆ ಏಮ್ಸ್ ಕೊಡಬೇಕು ಅಂತಕ್ಕಂಥ ಶಿಫಾರಸನ್ನ ಮಾಡಿದೆ. ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಏಮ್ಸ್ ಇದುವರೆಗೂ ಕೂಡ ನಮ್ಗೆ ದೊರಕಿಲ್ಲ. ಹೀಗಾಗಿ ಈ ಮಣ್ಣಿನ ಮಗನಾಗಿ ಸನ್ಮಾನ್ಯ ವಿಜೇಂದ್ರ ಅವರು, ಈ ನಾಡಿನ ಮಗನಾಗಿ ಈ ಭಾಗದ ಹಿತವನ್ನ ಕಾಪಾಡಬೇಕು. ತಾವೇನೆಲ್ಲ ಪ್ರಯತ್ನಗಳನ್ನ ಮಾಡಿ, ನನಗನ್ಸ್ತದೆ ವಿಜಯಣ್ಣವ್ರು ಹೋಗಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ, ನಡ್ಡಾ ಅವರನ್ನ ಮನವೊಲಿಸಿ ನಮ್ಮ ರಾಯಚೂರು ಜಿಲ್ಲೆಗೆ ಏಮ್ಸ್ ಅನ್ನ ತಂದು ಕೊಡಬೇಕು ಅಂತೇಳಿ ಈ ನಾಡಿನ ಜನರ ಪರವಾಗಿ ನಾನು ಅಣ್ಣವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ತರ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಬರಬಹುದು. ಅದನ್ನ ಯಾವ ರೀತಿ ನೀವು ಫೇಸ್ ಮಾಡ್ತೀರಿ ಬೇರೆ ಬೇರೆಯವರಿಗೆ ಸಹಜ. ಈಗ ನಾನೊಬ್ಬ ಜನಪ್ರತಿನಿಧಿ ಆಗಿದ್ರೆ ನನ್ನ ಒಂದು ಜನಪ್ರತಿನಿಧಿ ಕ್ಷೇತ್ರಕ್ಕೆ ನಾನು ಒಯ್ಯಬೇಕು ಅಂತೇಳಿ ನನ್ನ ಇಚ್ಛೆ ಇರ್ತದೆ. ಅಲ್ಲಿ ಉದಾಹರಣೆಗೆ ಯಾರೋ ಒಬ್ಬರು ಶಾಸಕರಿದ್ರು ಅಂದ್ರೆ ಅವ್ರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಯ್ಯಬೇಕು, ಯಾರೋ ಒಬ್ರು MP ಇದ್ರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಒಯ್ಯಬೇಕು ಅನ್ನೋದು ಒಂದು ಆಸೆ ಇರ್ತದೆ, ಸಹಜವಾದ ಆಸೆ. ಅವ್ರದೆಲ್ಲ ಬರೀ ಆಸೆ ಅಲ್ಲ, ನಾವೆಲ್ಲ ಹೊಡೆದಾಡಿದ ಬರ್ತೀವಿ ಕಾನ್ಸ್ಟಿಟ್ಯೂನ್ಸಿಗೆ. ಇದು ರಾಜಕಾರಣ ಹಂಗಿರ್ತದೆ. ಆದ್ರೆ ಇವತ್ತೇನಂದ್ರೆ ಯಾವ ರೀತಿ ವಿಜಯೇಂದ್ರ ಅಣ್ಣವರನ್ನ ಇವತ್ತು ನಾವು ಆಕ್ಚುಲಿ ಉದ್ದೇಶನೇ ಇದು, ಅಣ್ಣವ್ರಲ್ಲಿ ಕರೆಸಬೇಕು. ರಾಜ್ಯಾಧ್ಯಕ್ಷರಾದ್ಮೇಲೆ ಮೊದಲ ಬಾರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಬೇಕು. ಈ ರಾಯಚೂರು ನಾಡಿನ ಒಬ್ಬ ಮಗ ಅಂತೇಳಿ ಈ ನಾಡಿನಿಂದ ಅವರನ್ನ ಸನ್ಮಾನ ಮಾಡಬೇಕು. ಮಾಡಿ ಏಮ್ಸ್ ಅಂತಕ್ಕಂಥ ಸಂಸ್ಥೆಯನ್ನ ಈ ನಾಡಿಗೆ ತಂದು ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಕೊಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದೇ ಮೂಲ ಉದ್ದೇಶ ಇದು. ನಾವು ನೇರವಾಗಿ ಏಮ್ಸ್ ಅನ್ನ ಕೇಳೋದು ಬೇಡ, ಅಣ್ಣವ್ರನ್ನ ಇಲ್ಲಿ ಕರೆಯೋಣ. ಅವ್ರಿಗೆ ನಿನ್ನೆ ನಾವು ಆಕ್ಚುಲಿ ಒಂದೇನಂದ್ರೆ, ನಿನ್ನೆ ನಾವು 101 JCB ಹೇಳಿದ್ವಿ. ಅವ್ರು ಯಾರು ಪೊಲೀಸರು ಪರ್ಮಿಷನ್ ಕೊಡ್ಲಿಲ್ಲ. 101 JCB 101 ಕ್ವಿಂಟಲ್ ಹೂವು ಸುಮಾರು 10 ಕಿಲೋಮೀಟರ್ ನಿಂತು ಹಾಕ್ಬೇಕಂತೇಳಿ ಎಲ್ಲ ಮಾಡಿದ್ವಿ. ಆದ್ರೆ ಅವ್ರ ಅನುಮತಿ ಕೊಡದೇ ಇರೋದ್ರಿಂದ ಒಂದು ಚಿಕ್ಕದಾಗಿ ಸನ್ಮಾನವನ್ನ ಮಾಡಿ ಈ ನಾಡಿಗೆ ಏಮ್ಸ್ ಅನ್ನ ಸನ್ಮಾನ್ಯ ವಿಜೇಂದ್ರ ಅಣ್ಣವ್ರು ತಂದು ಕೊಟ್ಟರೆ ನನಗನ್ನಿಸ್ತದೆ 12ನೇ ಶತಮಾನದಲ್ಲಿ
ಬಸವಣ್ಣನವರ ಹೆಸರು ಯಾಕೆ ಉಳಿದಿದೆ, ಬಾಬಾ ಸಾಹೇಬರ ಹೆಸರು ಇವತ್ತಿಗೂ ಕೂಡ ಯಾಕೆ ಉಳಿದಿದೆ, ಬುದ್ಧನ ಹೆಸರು ಇವತ್ತಿಗೂ ಕೂಡ ಯಾಕೆ ಉಳಿದಿದೆ, ಹಾಗೆ ಈ ಜಿಲ್ಲೆಯಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರ ಹೆಸರು ಉಳಿತದೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಇವತ್ತು ನಿಮಗೆ ಏನೇ ಕಷ್ಟ ಆಗಲಿ ಸಹಜ, ಇವತ್ತು ಯಾವುದೇ ಈ ಸಂದರ್ಭದಲ್ಲಿ ಮಠಾಧೀಶರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಪ್ರಸನ್ನಂದಪುರಿ ಸ್ವಾಮೀಜಿ, ಅಭಿನವ ರಾಚೋಟಿ, ವೀರಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಬಿ.ವೈ. ವಿಜಯೇಂದ್ರ, ಶಾಸಕ ಜನಾರ್ದನ್ ರೆಡ್ಡಿ, ದೊಡ್ಡನಗೌಡ, ಮಾಜಿ ಸಂಸದ ಬಿ.ವಿ. ನಾಯಕ್, ಮಾಜಿ ಸಚಿವ ಬೈರತಿ ಸುರೇಶ್, ಹನುಮಂತಪ್ಪ ಆಲ್ಕೋಡ್, ಶಾಸಕ ಡಾಕ್ಟರ್ ಸಿರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ತಿಪ್ಪರಾಜು ಅವಲ್ದಾರ್, ತಿಮ್ಮಾರೆಡ್ಡಿ ಭೋಗವತಿ, ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ, ಎಂ ಈರಣ್ಣ, ಬಾಲಸ್ವಾಮಿ ಕೊಡ್ಲಿ ಸೇರಿದಂತೆ ಇತರರಿದ್ದರು. ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿಯನ್ನು 21ರಂದು ಆಚರಿಸಲಾಗುತ್ತಿದ್ದು, ಅಂದು ಬೆಳಗ್ಗೆ 8 ಗಂಟೆಗೆ ಸಚಿವರು, ಶಾಸಕರು ಹಾಗೂ ಸಮಾಜದ ಬಾಂಧವರ ಉಪಸ್ಥಿತಿಯಲ್ಲಿ ಪೂಜೆ ನಡೆಯಲಿದೆ. ನಂತರ ಅಲ್ಲಿಂದ ಭಾವಚಿತ್ರ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ಗಂಗಾಮಸ್ತ ಸಮಾಜದ ಅಧ್ಯಕ್ಷ ಕೆ. ಶಾಂತಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪೂಜಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಹಾಗೂ ಸೋಮವಾರಪೇಟೆ ಹಿರಿಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಲಿದ್ದಾರೆ. ಮಕ್ತಲ್ ಶಾಸಕ ಶ್ರೀ ಹರಿ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಸಮಾಜ ಮುಖಂಡರು, ವಿವಿಧ ಸಮಾಜ ಬಾಂಧವರು ಭಾಗವಹಿಸಲಿದ್ದಾರೆ. ಅಂಬಿಗರ ಚೌಡಯ್ಯ ವೃತ್ತದಿಂದ ಭಾವಚಿತ್ರ ಮೆರವಣಿಗೆ ವಿವಿಧ ಕಲಾ ತಂಡಗಳು ಹಾಗೂ ಮಹಿಳೆಯರ ಪೂರ್ಣ ಕುಂಭ ಕಳಸದೊಂದಿಗೆ ನಡೆಯಲಿದೆ. ನೇತಾಜಿ ವೃತ್ತ, ತೀನ್ ಕಂದಿಲ್ ನಗರಸಭೆ, ಅಂಬೇಡ್ಕರ್ ವೃತ್ತದ ಮೂಲಕ ಮೆರವಣಿಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ ರಂಗಮಂದಿರಕ್ಕೆ ಆಗಮಿಸಲಿದೆ. ಜಿಲ್ಲಾಡಳಿತದ ಸಹಯೋಗದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರು ಹಾಗೂ ಸಮಾಜದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಸರಿಸುಮಾರು 10,000 ಜನರು ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 5 ಜನರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಲು ಉದ್ದೇಶಿಸಲಾಗಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಮಂಗಳವಾರ, ನಾಡ್ದ ಮಂಗಳವಾರ 21ನೇ ತಾರೀಕಿಗೆ ನಡೆಯುವಂತ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿ ಕರೆಯಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸರ್ಕಾರ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಅಂಗವಾಗಿ ನಾವು ಪ್ರತಿ ವರ್ಷ ಸುಮಾರು 12 ವರ್ಷದಿಂದ ಈ ಒಂದು ಜಯಂತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಬೆಳಿಗ್ಗೆ 8 ಗಂಟೆಗೆ ಅಂಬಿಗರ ಚೌಡಯ್ಯ ಮೂರ್ತಿ ಪೂಜೆ ಆಗ್ತದೆ. ಆ ಪೂಜೆಯಲ್ಲಿ ನಮ್ಮ ಕಿಲ್ಲೆ ಬೃಹನ್ ಮಠ ಪೂಜೆ ಶ್ರೀಗಳಾದಂಥ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಸೋಮವಾರಪೇಟೆ ಹಿರಿಯ ಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮೂರ್ತಿ ಪೂಜೆ ನಡೀತದೆ. ಅದರ ನಂತರ 8:30, 9 ಗಂಟೆಗೆ ಎಲ್ಲ ಜನಪ್ರತಿನಿಧಿಗಳು ಅಂದರೆ ಸಚಿವರು, ಶಾಸಕರು, ಸಂಸದರು, ನಗರಸಭೆ ಇನ್ನಿತರ ಅನೇಕ ನಗರ ಪಾಲಿಕೆ ಎಲ್ಲ ಸದಸ್ಯ ಬಂಧುಗಳು ಬರ್ತಾರೆ. ವಿವಿಧ ಸಮುದಾಯಗಳ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸ್ತಾರೆ. ಅನೇಕ ಬೇರೆ ಬೇರೆ ಸಂಘಟನೆಗಳ ಮುಖಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಸಮಾಜದ ರಾಯಚೂರು ಪಟ್ಟಣ ಮತ್ತು ತಾಲೂಕಿನ ಸುಮಾರು ಒಂದು 10,000 ಮಹಿಳೆಯರು ಮತ್ತು ಎಲ್ಲ ಪುರುಷರು, ಯುವಕರು, ಒಂದು 10,000 ಜನ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಮೆರವಣಿಗೆ ಅಂಬಿಗರ ಚೌಡಯ್ಯ ವೃತ್ತದಿಂದ ಅಂದರೆ BRB ಮಹಾವಿದ್ಯಾಲಯ ಮೂಲದಿಂದ ನೇತಾಜಿ ನಗರ ವೃತ್ತ, ತೀನ್ ಕಂದಿಲು, ನಗರಸಭೆ, ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರಕ್ಕೆ ಬರ್ತದೆ.
ಇಲ್ಲಿವರೆಗೆ ಜನ ಇರ್ತಾರೆ. ಯಾವಾಗ ರಂಗಮಂದಿರಕ್ಕೆ ಬಂದ ನಂತರ ಇಲ್ಲಿ 1500 ಅಂತ ನಮ್ಮ ತಾಲೂಕಿನ ಎಲ್ಲ ಗ್ರಾಮದವರು ಹೋಗ್ತಾರೆ, ಅಲ್ಲಿ ನೀರು ತುಂಬಿಸ್ತಾರೆ. ಇಲ್ಲಿ ಸುಮಾರು 2000 ಒಳಗಿದ್ರೆ ಹೊರಗೆ 1000 ಇರ್ತಾರೆ. ನಮ್ಮ ಮಹಿಳೆಯರು ಕುಂಭಗಳೊಂದಿಗೆ ಸುಮಾರು 1500-2000 ಕುಂಭಗಳು ಮುಖಾಂತರ ಎಲ್ಲ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿವಿಧ ಕಲಾ ತಂಡಗಳು ಕೂಡ ಭಾಗವಹಿಸ್ತಾರೆ. ಅನೇಕ ಜನರು ಕೂಡ ಭಾಗವಹಿಸ್ತಾರೆ, ವಿವಿಧ ಸಂಘಟನೆಗಳು ಕೂಡ. ಹಾಗಾಗಿ ತಮ್ಮ ಮುಖಾಂತರ ಇಡೀ ಎಲ್ಲ ಸಮುದಾಯದವರು ಮತ್ತು ನಮ್ಮ ರಂಗಮಂತ ಸಮಾಜ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡಬೇಕು ಹಾಗೆ ಅಂತೇಳಿ ನಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಶರಣಪ್ಪ ಕಲ್ಮಲ್ಲ, ನಗರಸಭೆ ಸದಸ್ಯ ಜಿಂದಪ್ಪ, ಶರಣಪ್ಪ ಕಡಗೋಳ್, ರಾಜೇಶ್ವರಿ, ಬಾಬುರಾವ್, ಪ್ರಕಾಶ್ ವಕೀಲ್, ಶಿವರಾಮ್, ನರಸಿಂಹಲು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ಸಾಮಾಜಿಕ ಸೇವಾ ಸಮಿತಿ ಮಾನ್ವಿ ಸಿರುವರ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ವ ಧರ್ಮಗಳ ಉಚಿತ ಸಾಮೂಹಿಕ ವಿವಾಹಕ್ಕೆ ಸರ್ವರಿಗೂ ಅದರದ ಸ್ವಾಗತ. ಸನ್ಮಾನ್ಯ ಶ್ರೀ ಕೆ.ಎಸ್. ಯುನಗೋಡ್ ನಾಯಕ್ ಮಾಜಿ ಸಚಿವರು ಸಾಮೂಹಿಕ ಮದುವೆ ಕಾರ್ಯಕ್ರಮ ದಿನಾಂಕ 19/1/2025, ಸಮಯ ಬೆಳಿಗ್ಗೆ 10 ರಿಂದ ಪ್ರಾರಂಭ. ಸ್ಥಳ ಲೋಯಲಾ ಶಾಲೆ ಹತ್ತಿರ, ರಾಯಚೂರು ಮೇನ್ ರೋಡ್, ಮಾನ್ವಿ. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮಹಾಯೋಗಿ ಯಮನ ಅವರು ಏಳಿಗೆಗಾಗಿ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಮಾನವನ ಜೀವನದ ಸುಧಾರಣೆಗಾಗಿ ವಚನಗಳಿಂದ ನಾಡಿಗೆ ಸಾರಿದ್ದಾರೆ. ಅವರ ವಿಚಾರಧಾರೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಹಸೀಲ್ದಾರ್ ಸುರೇಶ್ ವರ್ಮೈ ಅವರು ಹೇಳಿದರು. ಪಂಡಿತ ಸಿದ್ದರಾಮ ಜಂಬಲ್ದಿನ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತದ ಇತಿಹಾಸದಲ್ಲಿ ಇಂದು ಪುಣ್ಯ ದಿನವಾಗಿದ್ದು, ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕ ಮಹಾನ್ ಯೋಗಿ ವೇಮನ್ ಅವರು ಮಾನವರಿಗೆ ಜೀವನ ಸುಧಾರಣೆ ಅವರ ವಚನಗಳು ಕೊಡುಗೆಯಾಗಿ ನೀಡಿದ್ದಾರೆ. ತಂತ್ರಜ್ಞಾನದ ಯುಗದಲ್ಲಿ ಪ್ರತಿಯೊಬ್ಬರೂ ಸಮಯವಿಲ್ಲದೆ ಒತ್ತಡದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ. ಇಂದು ಆರೋಗ್ಯ ಮತ್ತು ಒತ್ತಡದ ನಿವಾರಣೆಗಾಗಿ, ಮಾನಸಿಕ ನೆಮ್ಮದಿಗಾಗಿ ಸಂಗೀತ, ಸಾಹಿತ್ಯ ಅವಶ್ಯಕವಾಗಿದೆ. ಮಾನವರ ಜೀವನ ಸುಧಾರಣೆಗೆ ವೇಮನ ಅವರು ವಚನಗಳಲ್ಲಿ, ಚಿಂತನೆಗಳಲ್ಲಿ ಅಡಗಿದೆ. ಅವರ ಸಾಹಿತ್ಯವು, ಅವರ ಚಿಂತನೆ, ಬರಹಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ವೇಮನ ಅವರು ಚರಿತ್ರೆ, ಬೋಧನೆಗಳನ್ನು ಸಮಾಜದ ಯುವಕರು ಅಳವಡಿಸಿಕೊಂಡು ಶಿಕ್ಷಣವಂತರಾಗಿ ಅವರ ಹಾದಿಯಲ್ಲಿ ನಡೆಯಬೇಕು. ವೇಮನ ಅವರು ವಿಶ್ವದ ಮಟ್ಟದಲ್ಲಿ ಬೆಳೆದಿದ್ದಾರೆ. ಜಗತ್ತು ಯೋಗದ ಕಡೆಗೆ ಹೊರಟಿದ್ದು, ವೇಮನ ವಿಚಾರ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ದೇವೆ ಎಂದು ತಿಳಿಸಿದರು. ಸನಾತನ ಧರ್ಮದ ಭಾರತಾಂಬೆಯನ್ನ ರೂಪಮಂತ್ರದಲ್ಲಿ ಸ್ಮರಿಸಿಕೊಂಡು ಈ ಕ್ಷೇತ್ರದ ಅಧಿಪತಿಗೆ ನಮ್ಮೆಲ್ಲರ ಹೃದಯ ಮಂತ್ರದಲ್ಲಿ ಚಿಜ್ಯೋತಿಯಾಗಿ ಬೆಳಗುತ್ತಿರುವ ಆ ಮಹಾಯೋಗಿ ವೇಮನ ಅಧಿಭಾವನೆಗಳಲ್ಲಿ ಭಕ್ತಿಯಿಂದ ಮನೆಮರೆದು ಕೃಷ್ಣ ತುಂಗ ಹರಿಯುವ ಈ ಪ್ರದೇಶ ಭಕ್ತರ ಖನಿಜವೆಂದೇ ಹೆಸರುವಾಸಿಯಾದಂಥದ್ದು ರಾಯಚೂರು ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಇವರ ಸಹಯೋಗದಲ್ಲಿ ಈ ದಿನ ಮಹಾಯೋಗಿ ವೇಮನನ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸುವ ಸಂದರ್ಭದಲ್ಲಿ ಮುಖಾಂತರ ಹಣತೆ ಯಾವುದೇ ಇರಲಿ, ಬೆಳಕು ಮುಖ್ಯ, ಜಾತಿ ಯಾವುದೇ ಇರಲಿ, ಮಾನವೀಯತೆಯ ಮುಖ್ಯ. ಪ್ರೀತಿಯಿಂದ ದೀಪ ಹಚ್ಚಿ ಶಾಂತಿ ಕೋರೋಣ. ದೂರವಾಗಲಿ ಬದುಕಿನ ಅಹಂಕಾರ, ತುಪ್ಪದೆ ಮನೆ ಮನೆಗಳಲ್ಲಿ ಸಡಗರ. ದೀಪಕ್ಕೆ ನೆಲಿ ಎಂಬ ಎಣ್ಣೆಯನ್ನು ಬೆರೆಸಿ ಯಶಸ್ವಿಯ ಬತ್ತಿಯನ್ನ ಹಚ್ಚಿ ಒಬ್ಬುವುದೇ ಬೆಳಕು. ನೋವು ಮಾಯವಾಗಿ ಬೆಳಗಲಿ ದೀಪ. ಜ್ಯೋತಿಯ ಬೆಳಕ ಬರಲಿ, ಜ್ಞಾನದ ಜ್ಯೋತಿ ಬೆಳಕು ಬರಲಿ, ಶಾಂತಿ ತುಂಬಲಿ, ನೆಮ್ಮದಿ ಮೂಡಲಿ, ಎಲ್ಲರ ಬಾಳಲಿ ಅಂತ ಬೆಳಗಲಿ ಎಲ್ಲನೇ ಒಳಗಿನ ಹಣತೆ, ಮೊಮ್ಮದಿರಲಿ ಎಂದಿಗೂ ಸ್ನೇಹದ ವರತೆ, ಒಳಗಲಿ ಎಲ್ಲನೇ ವಿಶ್ವ ಶಾಂತಿ. ಜೋರಾದ ಚಪ್ಪಾಳೆ. ಜಗತ್ತಿನ ಅಹಂಕಾರ ನಿವಾರಣೆ ಎಲ್ಲನೇ ಬೆಳಕನ್ನು ಸೂಸುವ ಜ್ಯೋತಿಯಿಂದ ಏಳಿಗೆಗಾಗಿ, ಹೊಸ ಜೀವನ ರೂಪಿಸುವುದಕ್ಕಾಗಿ ತನ್ನದೇ ಆದಂತ ಸಾಹಿತ್ಯದ ವಚನ ಮೂಲಕ ಮಾನವನ ಜೀವನವನ್ನ ಶುದ್ಧೀಕರಿಸಲು ಅವತರಿಸಿದ ಮಹಾನ್ ಯೋಗಿಯ ಜನ್ಮದಿನ ಇವತ್ತು.
ಅಂಥ ಯೋಗಿಯ ಜನ್ಮದಿನವನ್ನು ನಾವು ಆಚರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ವಿಷಯ. ಇವತ್ತು ಸಮಾಜದ ಬಂಧುಗಳು ಮುಂಜಾನೆಯಿಂದ ಬಸವೇಶ್ವರ ವೃತ್ತದಿಂದ ಇಲ್ಲಿವರೆಗೂ ಒಳ್ಳೆ ಶಿಸ್ತುಬದ್ಧಿನಿಂದ ಮೆರವಣಿಗೆ ಮೂಲಕ ಇಲ್ಲಿವರೆಗೂ ಬಂದು ಈಗ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಮತ್ತೊಮ್ಮೆ ತಮಗೆ ವೇಮನ್ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಈ ವೇಮನರ ಇತಿಹಾಸ, ವೇಮನರ ಬರಹಗಳು, ವೇಮನರ ವಿಚಾರಗಳನ್ನ ಇವತ್ತಿನ ಸಮಾಜ ಅರಿಯುವುದು ಬಹಳ ಮುಖ್ಯ ಆಗಿದೆ. 15-16ನೇ ಶತಮಾನದಲ್ಲಿ ವೇಮನವರು ಮನುಕುಲದ ಇತಿಹಾಸ, ಮನುಕುಲದ ಏಳಿಗೆಗಾಗಿ, ಮಾನವನ ಶ್ರೇಷ್ಠತೆಯನ್ನು ಸಾಧಿಸಕ್ಕಾಗಿ ಆ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕರು, ಮಹಾನ್ ಯೋಗಿಗಳು ಆದರು. ಆ ಯೋಗ ವಿಚಾರಗಳ, ಮಾನವನ ಬಡವಣಿಗೆ ಜೀವನಗಳನ್ನ, ಮಾನವನ ತತ್ವ ವಿಚಾರಗಳನ್ನ ಜನರಿಗೆ ಮುಳುಗಿಸುವುದರ ಮೂಲಕ ಮಾನವರ ಜೀವನವನ್ನು ಸುಧಾರಿಸುವಂತ ಕ್ರಮದಲ್ಲಿ ಅವರು ವಚನಗಳನ್ನು ನಿರ್ವಹಿಸಿದಂತ ಮಾನವೇಗಿ. ಅಂದಿನ ವಚನಕಾರರ ಅವರಲ್ಲಿರುವಂತ ಸಾಹಿತ್ಯದಲ್ಲಿರುವಂತ ಅಡಗಿರುವಂತ ವಿಚಾರಗಳು ಇವತ್ತು ಆಧುನಿಕ ಕಾಲದಲ್ಲಿ, ಇವತ್ತೇನು ತಂತ್ರಜ್ಞಾನದ ಯುಗದಲ್ಲಿ, ಇವತ್ತು ಜನರ ವಿಚಾರಗಳು ವಿಭಿನ್ನವಾಗಿವೆ, ನಡವಳಿಕೆಗಳು ಭಿನ್ನವಾಗಿವೆ. ಯಾರಿಗೂ ಪುರುಸೊತ್ತಿಲ್ಲ, ಯಾರಿಗೂ ಟೈಮ್ ಇಲ್ಲ, ಎಲ್ಲರೂ ಒತ್ತಡದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವತ್ತಿನ ಜೀವನದ ಮನುಕುಲದ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ನೆಮ್ಮದಿ ಸಿಗಬೇಕು, ಮನುಸಿಕುಲದ ಮುಕ್ತಿಯನ್ನು ಪಡೆಯಬೇಕಾಗಿ ಇವತ್ತು ಜಗತ್ತು ವೇಮನನ ವಿಚಾರಗಳಿಗೆ, ಸಿದ್ಧಾಂತಗಳಿಗೆ ತಲೆಬಾಗಿ ಮಾನಸಿಕವಾಗಿ ನಾವು ಅಡಾಪ್ಟ್ ಮಾಡ್ಕೋತೀವಿ ವೇಮನ. ಅಂತ ಶಕ್ತಿ ವೇಮನರ ವಚನಗಳಲ್ಲಿ, ವೇಮನರ ವಿಚಾರಗಳಲ್ಲಿ, ವೇಮನರ ಆಧ್ಯಾತ್ಮಿಕದಲ್ಲಿ ಅಡಗಿದೆ. ಇವತ್ತು ಅಂತ ಉಪನ್ಯಾಸಕರಾದ ದಂಡಪ್ಪ ಬಿರದಾರ್ ಮಾತನಾಡಿ, ವೇಮನ ಅವರು ಕ್ರಿಸ್ತ ಶಕ 1421ರಲ್ಲಿ ಆಂಧ್ರಪ್ರದೇಶದ ಮುಗಚಿಪ್ಪಪಲ್ಲಿಯ ಕೋಮಗಿರಿ ವ್ಯೋಮಗೋಪಾಲ ಮತ್ತು ಮಲ್ಲಮಾಬೆ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು. 15ನೇ ಶತಮಾನದಲ್ಲಿ ಆಂಧ್ರಪ್ರದೇಶದ ತೆಲುಗಿನ ಶ್ರೇಷ್ಠ ವಚನಕಾರ, ಕವಿ, ಸಮಾಜ ಚಿಂತಕರು, ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದರು. ಕನ್ನಡದಲ್ಲಿ ಸರ್ವಜ್ಞ, ತಮಿಳಿನ ತಿರುಕುಳುವರ್ ಅವರಂತೆ ತೆಲುಗಿಯ ವೇಮನ ವಚನಕಾರರು ಮಹಾನ್ ಕವಿ, ಮಹಾಯೋಗಿಯಾಗಿದ್ದಾರೆ. ವೇಮನ ಶತಕಲ್ಲು ಎಂದು ಕರೆಯಲ್ಪಡುತ್ತದೆ ಎಂದರು. ವೇಮನ ಅವರು ತಮ್ಮ ವಚನಗಳ ಮೂಲಕ ಮಾನವರ ಕುಲದ ಒಳಿತಿಗಾಗಿ ಕೊಡುಗೆ ನೀಡಿದ್ದಾರೆ. ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದ ಜೀವನ ಸುಧಾರಣೆ ಸಾಧ್ಯವೆಂದರು. ವಚನಗಳ ರಚನೆ ಮಾಡುವುದರ ಮೂಲಕ ತಮ್ಮ ಹೆಸರನ್ನ ಇತಿಹಾಸ ಪುಟದಲ್ಲಿ ಹಾಗೆ ಉಳಿಸಿಕೊಂಡು ಹೋಗಿದ್ದಾರೆ. ಹಾಗೆ ತಮ್ಮ ಹೆಸರನ್ನ ಇತಿಹಾಸ ಪುಟದಲ್ಲಿ ಉಳಿಸಿಕೊಂಡು ಹೋದಂತ ಮಹಾನ್ ವ್ಯಕ್ತಿ, ಮಹಾಯೋಗಿ ಅಂದ್ರೆ ಅದು ವೇಮನನಂದ್ರೆ ತಪ್ಪಾಗಲಿಕ್ಕಿಲ್ಲ. ಸಮಾಜದಲ್ಲಿ ಸಹಜವಾಗಿ ಮೌಲ್ಯಗಳು ಆಗಾಗ ಕುಸಿತಾ ಇರ್ತವೆ. ಅಂತ ಮೌಲ್ಯಗಳನ್ನ ಮತ್ತೆ ಸಮಾಜದಲ್ಲಿ ಪ್ರತಿಷ್ಠಾಪನೆ ಮಾಡಲು, ಪ್ರಸ್ತುತಪಡಿಸಲು, ಪ್ರಚಾರಪಡಿಸಲು ರಾಮ, ಕೃಷ್ಣ, ಬುದ್ಧ, ಬಸವ ಹೀಗೆ ಹಲವಾರು ಜನರು ಈ ಭೂಲೋಕದಲ್ಲಿ ಜನ್ಮವನ್ನು ತಾಳಿದ್ದಾರೆ. ಬಹುಶಃ ಪ್ರಾರಂಭದ ಜೀವನದಲ್ಲಿ ಅಡ್ಡ ಪಥವನ್ನು ತುಳಿದು ಅರಿವೇ ಗುರು ಎನ್ನುವಂತ ರೀತಿಯಲ್ಲಿ ತನ್ನ ಮನಸ್ಸಿಗೆ ತಾನೇ ಗುರುವಾಗಿ ಉತ್ತಮ ಮಾರ್ಗವನ್ನ, ಸನ್ಮಾರ್ಗವನ್ನ ತುಳಿದು ಇಡೀ ಇತಿಹಾಸದಲ್ಲಿ, ಆದರೂ ತೆಲುಗು ಸಾಹಿತ್ಯದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧನಾದಂತ ಕವಿ, ಸಾಹಿತಿ ಯಾರಂದ್ರೆ ಅದು ಮಹಾಯೋಗಿ ವೇಮನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕದ ಪೂರ್ವೋತ್ತರಕ್ಕೆ ಕೊಂಡವೀಡು ಹತ್ತಿರದ ಮುಗಚಿಂತಪಲ್ಲಿಯಲ್ಲಿ ಬಹುಶಃ ನಮ್ಮ ರೆಡ್ಡಿ ರಾಜಮನೆತನದ ವಂಶಸ್ಥರಾಗಿರುವಂತ ಕುಮಾರಗಿರಿ ರೆಡ್ಡಿಯವರ ಮಲ್ಲಮಾಂಬಿಯ ಮಗನಾಗಿ ಜನಿಸಿದವರೇ ವೇಮನರು. ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಭೋಗ ವಿಲಾಸಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಬಹುಶಃ ಇನ್ನೇನು ಅವರ ಜೀವನ ಅದೇ ಪಥದಲ್ಲಿ ಹೋಗುತ್ತೆ ಎನ್ನುವಂತಹ ಸಂದರ್ಭದಲ್ಲಿ ಆ ಮನೆಗೆ ಒಬ್ಬ, ಅಂದ್ರೆ ಕುಮಾರಗಿರಿಯವರ ಮನೆಗೆ ಒಬ್ಬ ಹೆಣ್ಣು ಮಗಳು ಸೊಸೆಯ ರೂಪದಲ್ಲಿ ಪ್ರವೇಶ ಮಾಡ್ತಾಳೆ. ತಿಪ್ಪಳಿ ಗುರುವಲ್ಲಿ ಡಿ ಲಕ್ಷ್ಮೀ ನರಸಿಂಹರೆಡ್ಡಿ, ತಂದೆ ಎ ಪ್ರಕಾಶ್ ರೆಡ್ಡಿ, ಡಿ ರಾಂಪುರ್ ಇವರು PUC 97% ಮಕ್ಕಳಿಗೆ ನೀವೆಲ್ಲರ ಜೋರಾದ ಚಪ್ಪ
ಯಶಸ್ವಿ ನಮ್ಮ ರಾಯಚೂರಿನ ಕೀರ್ತಿಯನ್ನ ಬೆಳಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವರಿಗೆ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ, ಆದರ್ಶದ ಬದುಕಿದರೆ ಬದುಕಿಗೆ ಅವಮಾನ ಎಂಬ ಸ್ವಾಮಿ ವಿವೇಕಾನಂದರ ಆಶಯ ನುಡಿಯಂತೆ ನಮ್ಮ ಸಾಧನೆಯ ಶಿಖರಗಳಿರತಕ್ಕಂಥ ವಿದ್ಯಾರ್ಥಿಗಳಿಗೆ ತುಕೂರದ ಪುರಸ್ಕಾರವನ್ನು ಈ ಒಂದು ಬಾಲಗೃಹ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ ಶ್ರೀಧರ್ ರೆಡ್ಡಿ ಅವರು ಕೊಡಮಾಡಿದ್ದಾರೆ. ಒಂದು ಕೊಟ್ಟಿದ್ರು, ಆದ್ದರಿಂದ ಅವರು ಚೆಕ್ ವಿತರಣೆ ಮಾಡಕ್ಕೆ ಅನುಕೂಲ ಆಗಲಿಲ್ಲ. ಆ ಎರಡನ್ನ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ. ಈ ಸಂದರ್ಭದಲ್ಲಿ ಸಮಾಜ ತಾಲೂಕು ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಡಾಕ್ಟರ್ ಶ್ರೀಧರ್ ರೆಡ್ಡಿ, ಕೇಶವ ರೆಡ್ಡಿ, ಜಿ ಗೋಪಾಲ್ ರೆಡ್ಡಿ, ಶಿವನಗೌಡ ಪಾಟೀಲ್ ಮಠಮಾರಿ, ವೀರಶೈವ ಸಮಾಜದ ಅಧ್ಯಕ್ಷ ಶರಣು ಭೂಪಾಲ್ ನಾಡಗೌಡ, ಅಚುಂತ ರೆಡ್ಡಿ, ರಾಮನಗೌಡ ಯಗನೂರ್, ಇಸ್ಮಾಯಿಲ್ ಸೇರಿದಂತೆ ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಭಾಗವಹಿಸಿದರು. ಬೀದರ್ ನಗರದಲ್ಲಿ ಎಟಿಎಂನಲ್ಲಿ ಹಣ ತುಂಬಲು ತೆಗೆದುಕೊಂಡು ಹೋಗುತ್ತಿರುವಾಗ ದರೋಡೆ ಮಾಡಿ ಒಬ್ಬ ಬ್ಯಾಂಕ್ ಸಿಬ್ಬಂದಿಯನ್ನು ಗುಂಡಿಗೆ ಕೊಲೆ ಮಾಡಿದರು. ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ಬ್ಯಾಂಕ್ನಲ್ಲಿ ಹಗಲು ದರೋಡೆ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ದರೋಡೆಗೆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲಾದ ಹಿನ್ನೆಲೆಯಲ್ಲಿ ರಾಯಚೂರು ತಾಲೂಕು ವ್ಯಾಪ್ತಿಯ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಎಸ್ಪಿ ಪುಟ್ಟ ಮಾದಯ್ಯ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಬ್ಯಾಂಕಿನಲ್ಲಿ ಇರುವ ಸಿಸಿಟಿವಿಗಳು ಸುವ್ಯವಸ್ಥೆಯಲ್ಲಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ಬ್ಯಾಂಕಿನಲ್ಲಿರುವ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಬ್ಯಾಂಕ್ ಸೆಕ್ಯೂರಿಟಿಯ ಬಗ್ಗೆ ಸರಿಯಾಗಿ ನಿಗಾ ವಹಿಸುವಂತೆ ಸೂಚಿಸುವುದು. ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಕಂಡು ಬಂದಲ್ಲಿ ಹತ್ತಿರದ ಠಾಣೆಗೆ ಅಥವಾ ಸರಹದ್ದಿನ ಠಾಣೆಗೆ ಮಾಹಿತಿ ನೀಡಬೇಕು. ಬ್ಯಾಂಕ್ ಆವರಣದ ಸುತ್ತಮುತ್ತ ಇರುವ ಏರಿಯಾವನ್ನು ಸೆರೆ ಹಿಡಿಯುವ ಒಳ್ಳೆಯ ಗುಣಮಟ್ಟದ ಸಿಸಿಟಿವಿಗಳು, ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಬ್ಯಾಂಕಿನಲ್ಲಿ ಹೆಚ್ಚಿನ ಮೊತ್ತದ ಹಣ, ಚಿನ್ನವನ್ನು ಡ್ರಾ ಮಾಡಿಕೊಂಡು ಹೋಗುವ ಗ್ರಾಹಕರಿಗೆ ಕಳ್ಳರಿಂದ, ಅಪರಿಚಿತರಿಂದ ಜಾಗೃತಿಯಿಂದ ಇರಲು ತಿಳಿಸಬೇಕು. ಬ್ಯಾಂಕ್ನಲ್ಲಿ ಹತ್ತಿರದ ಪೊಲೀಸ್ ಠಾಣೆಯ ಅಥವಾ ಪೊಲೀಸ್ ಅಧಿಕಾರಿಗಳ ಫೋನ್ ನಂಬರ್ಗಳನ್ನು ಬ್ಯಾಂಕ್ನಲ್ಲಿ ಕಾಣುವಂತೆ ಹಾಕುವುದು. ಎಟಿಎಂಗಳಲ್ಲಿ ಸಿಸಿಟಿವಿ, ಅಲಾರಾಂ ಹಾಗೂ 24x7 ಸೆಕ್ಯೂರಿಟಿ ಗಾರ್ಡ್ ಅನ್ನು ವ್ಯವಸ್ಥೆಯನ್ನು ಮಾಡುವುದು. 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಬ್ಯಾಂಕ್ನಿಂದ ವಿತ್ ಡ್ರಾ ಅಥವಾ ಹಿಂತೆಗೆದುಕೊಳ್ಳುವಾಗ ಮಾಡುವ ಗ್ರಾಹಕರೊಂದಿಗೆ ಅವರ ಸುರಕ್ಷತೆಗಾಗಿ ಜೊತೆಗೆ ಇನ್ನೊಬ್ಬರನ್ನು ಕರೆದುಕೊಂಡು ಬರುವಂತೆ ತಿಳಿಸಬೇಕು. ಬ್ಯಾಂಕ್ನಲ್ಲಿ ಹಣ ಇಡುವ ಭದ್ರತಾ ಕೋಣೆಗೆ ಸಿಸಿಟಿವಿ ವ್ಯವಸ್ಥೆ ಮಾಡುವುದು. ಪ್ರೈವೇಟ್ ಏಜೆನ್ಸಿಯನ್ನು ಬ್ಯಾಂಕ್ನಿಂದ ಹಣವನ್ನು ವಾಹನದಲ್ಲಿ ತೆಗೆದುಕೊಂಡು ಹೋಗುವಾಗ ಸೂಕ್ತ ಭದ್ರತೆ ಬಗ್ಗೆ ದೃಢಪಡಿಸಿಕೊಳ್ಳುವುದು. ಒಂದು ವೇಳೆ ಇಲ್ಲದೆ ಇದ್ದಲ್ಲಿ ಹೆಚ್ಚಿನ ಭದ್ರತೆ ನೇಮಿಸುವುದು. ಬ್ಯಾಂಕ್ಗಳ ಭದ್ರತೆಗಾಗಿ ಅಧಿಕಾರಿ ಅಥವಾ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವಾಗ ನಿವೃತ್ತ ಸೈನಿಕರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲು ಆದ್ಯತೆ ನೀಡಬೇಕು. ಇದಲ್ಲದೆ ಇತರೆ ಭದ್ರತಾ ವಿಚಾರಗಳ ಕುರಿತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸಲಾಯಿತು. ಈಗಾಗಲೇ SLSP ಹರೀಶ್ ಅವರು ನಿಮಗೆ ಡಿಟೈಲ್ ಮಾಹಿತಿ ಕೊಟ್ಟಿದ್ದಾರೆ. ಈ ಮೀಟಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಿದೆ. ನಿನ್ನೆ ಮೊನ್ನೆ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ 3 ಜಿಲ್ಲೆಗಳು ರಾಯಚೂರಲ್ಲಿ ಈ ಪ್ರಾಪರ್ಟಿ ರಿಲೇಟೆಡ್ ಅಫೆನ್ಸಸ್ ಅಲ್ಲಿ ತುಂಬ ಸತ್ ಮಾಡ್ಬೋದು. ಆ್ಯಕ್ಚುಲಿ ಈ ಮೀಟಿಂಗ್ನ ನಾನು ಯಾವತ್ತೋ ಕರಿಬೇಕಾಗಿತ್ತು. ನಾನು ರಿಪೋರ್ಟ್ ಮಾಡಿದ್ರೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಾಗಿತ್ತು. ಅಕಸ್ಮಾತ್ ಆಗಲಿಲ್ಲ. ಆದರೂ ಕೂಡ ಈ ಸಂದರ್ಭ ಒಂದು ರೀತಿಯಲ್ಲಿ ನಾವೆಲ್ಲ ಒಟ್ಟು ಕುಳಿತು ಮಾತಾಡೋಂಥ ಒಂದು ಸಂದರ್ಭನ ಸೃಷ್ಟಿ ಮಾಡಿದೆ. ಇದಕ್ಕಾಗಿ ಧನ್ಯವಾದಗಳು. ಒಂದು ಮುಖ್ಯವಾಗಿ ಬ್ಯಾಂಕ್ ಸೆಕ್ಯೂರಿಟಿ ಹೆಂಗಿದೆ ಫಸ್ಟು ಒಂದು ಬಾರಿ ನೀವೇನೇ ಒಂದು ಬಾರಿ ರಿವ್ಯೂ ಮಾಡ್ಬೋದು. ನಿಮಗೆ 21 ಪಾಯಿಂಟ್ಸ್ ಇದ್ದಾವೆ. ನಿಮ್ಮೊಂದು ಕಾಪಿ ಕೊಡ್ಬೋದು. ನಿಮ್ಮ ಡಿಜಿಟಲ್ ಸೆಕ್ಯೂರಿಟಿ ಹೆಂಗಿದೆ, ನಿಮ್ಮ ಮ್ಯಾನ್ಯಲ್
ಸೆಕ್ಯೂರಿಟಿ ಹೆಂಗಿದೆ, ಮತ್ತೆ ನಿಮ್ಮಲ್ಲಿ ಹೆಚ್ಚು ಜನ ಈಗ ಕಾಟನ್ ಸೀಸನ್ ಇದೆ, ತೊಗರಿ, ಭತ್ತ ತುಂಬ ವಹಿವಾಟಿದೆ. ಕೆಲವು ಬ್ಯಾಂಕ್ಗಳಲ್ಲಿ ಲ್ಯಾಕ್ಸ್ ಟುಗೆದರ್ ಈ ಜನರು ಈಗ ಕೆಲವು ಸಾರಿ ಈ ಸಾಫ್ಟ್ ಮನಿ ಒಪ್ಪಲ್ಲ, ನೀವು ಕ್ಯಾಶ್ ಕೊಡ್ಬೇಕಾಗ್ತದೆ, 40 ಲಕ್ಷ 30 ಲಕ್ಷ ಕೊಡ್ತೀರಿ ಅಂತ ಕೇಳ. ಮತ್ತೆ ನಿಮ್ಮ ಕ್ಯಾಮ್ರಾ, ನಿಮ್ಮ ಬ್ಯಾಂಕ್ ಇನ್ಸೈಡ್ ಬಿಸ್ನೆಸ್ ಮಾತ್ರ ಕವರ್ ಮಾಡೋದಲ್ಲ, ಜೊತೆಗೆ ಹೊರಗಡೆ ಕೂಡ ನಿಮ್ಮ ಪಾರ್ಕಿಂಗ್ ಪ್ಲೇಸ್ ಇರ್ಬೋದು ಅಥವಾ ರಸ್ತೆ ಎರಡು ಬದಿ ಕವರ್ ಹಾಕೋದು. ಯಾವುದು ಸಣ್ಣ ಪುಟ್ಟ ಕ್ಯಾಮ್ರಾ ಹಾಕೊಂಬೇಡಿ, ANPR ಇದೆ, ಫೇಸ್ ರೆಕಗ್ನಿಷನ್ ಇದೆ. ವಿತ್ ವೆಪನ್ ಇತ್ತು ಏನಾದ್ರು ಇತ್ತು ಅಂತಂದ್ರೆ ಬಟ್ ಇಲ್ಲ ಅದ್ರಾಗಿಂದ ಯಾರೋ ಏಜ್ಡ್ ಪರ್ಸನ್ಸ್ ಇರ್ತಾರೆ, ನಾವು ನಿದ್ರಕ್ಕೂ ಹೋಗೋದಿಲ್ಲ. ಆಮೇಲೆ ಕೆಲವೊಂದು ATMಗಳಲ್ಲಿ ನೋಡ್ತೀವಿ, ಕೆಲವೊಂದು ATMಗಳು ನಾವು ಹೋಗಿ ಎಣಿಸ್ಕೊಳ್ತೀವಿ. ಆ ಥರ ಆಗೋದು ಬೇಡ. ನಮ್ಮದು ಜವಾಬ್ದಾರಿ ಎಷ್ಟು ಇದೆ, ನಿಮ್ಮದು ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅಂತ ಹತ್ಕೋಬೇಕು. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಈ ಕ್ಯಾಶ್ ಚೆಸ್ಟ್ ಇರುತ್ತೆ, ನಾವೇನು ಮಾಡ್ತೀವಿ, ಬರೀ ಕಸ್ಟಮರ್ಸ್ ಎಲ್ಲಿ ಬರ್ತಾರೋ ಅಲ್ಲಿ ಮಾತ್ರ ಫೋಕಸ್ ಮಾಡ್ತೀವಿ. ಕ್ಯಾಶ್ ಚೆಸ್ಟ್ ಇರ್ತದೆ, ಅಲ್ಲಿ CC ಕ್ಯಾಮ್ರಾ ಸಿಗೋದಿಲ್ಲ. ಸ್ವಲ್ಪ ಅದನ್ನೊಂದು ಲಾಸ್ಟ್ ಟೈಮ್ ನಾವು ಹಿಡ್ಕೊಂಡು ಗಿಲ್ಲಿಸುಗ್ರಿಗೆ ಆದಾಗ ಕೂಡ ಅದನ್ನೇ ಹೇಳಿದ್ವಿ, ಕ್ಯಾಶ್ ಚೆಸ್ಟ್ ಇರುತ್ತೆ ಅಲ್ಲಿ ಒಂದು ಫೋಕಸ್ ಮಾಡಿದ್ವಿ ಅಂತ ಅಟ್ಲೀಸ್ಟ್ ಅವನ್ನೆಲ್ಲ ಮೀರಿ ಬಂದು ಒಳಗೆ ಬಂದಾಗ ಕೂಡ ನಮಗೆ ಎಲ್ಲಾದ್ರೂ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರೀಶ್, DYSP ಸತ್ಯನಾರಾಯಣ ರಾವ್ ಸೇರಿದಂತೆ ಇತರರಿದ್ದರು. ರೈಲಿನ ಮೂಲಕ ತೆಲಂಗಾಣದಿಂದ ರಾಯಚೂರಿಗೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ CH ಪೌಡರ್ ಮಿಶ್ರಿತ ಸೇಂದಿಯನ್ನು ಅಬಕಾರಿ ಅಧಿಕಾರಿಗಳು ವಶಪಡಿಸಿಕೊಂಡು ಈ ಘಟನೆ ನಗರದಲ್ಲಿ ಭಾನುವಾರ ಬೆಳಗ್ಗೆ ನಡೆದಿದೆ. ಸೇಂದಿ ಸಾಗಾಣಿಕೆ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಬಕಾರಿ ಅಧಿಕಾರಿಗಳ ತಂಡ ಹಾಗೂ RPF ಅಧಿಕಾರಿಗಳು 250ಕ್ಕೂ ಅಧಿಕ ಲೀಟರ್ ಅಧಿಕ ಪ್ರಮಾಣದ ಕೋರಲ್ ಐಡೆಡ್ ವಿಷಪೂರಿತ ರಾಸಾಯನಿಕ ಮಿಶ್ರಣ ಮಾಡಿ ಕಲಬೆರಕೆ ಸೇಂದಿ ತಯಾರಿಸಿ ಮಾರಾಟಕ್ಕಾಗಿ ತೆಲಂಗಾಣದ ಕೃಷ್ಣ ಗ್ರಾಮದಿಂದ ರೈಲಿನ ಮೂಲಕ ರಾಯಚೂರಿಗೆ ಆಗಮಿಸಿ ನಗರದ ವಿವಿಧ ಬಡಾವಣೆಯಲ್ಲಿ ಮಾರಾಟ ಮಾಡುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ರೈಲ್ವೆ ನಿಲ್ದಾಣದಲ್ಲಿ ದಾಳಿ ನಡೆಸಿದರು. ಸಾಗಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ಅಬಕಾರಿ ಕಾಯ್ದೆ ಉಲ್ಲಂಘನದಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಯಿತು. ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕರಾದ ಶೈಲಜಾ, ಹನುಮಂತ ಗುತ್ತೇದಾರ್, ಸಣ್ಣ ಮಾರುತಿ, RPF ಅಧಿಕಾರಿ ಮೊಹಮ್ಮದ್ ರಫಿ, ಸಿಬ್ಬಂದಿಗಳಾದ ಶಿವಾನಂದ್, ಮಸ್ತಾನ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವಿಯಲ್ಲಿ KS ಯುನಗೌಡ ನಾಯಕ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಇಟ್ಟ ಗುರಿ, ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಏಮ್ಸ್ ಮಂಜೂರಾತಿಗೆ ಕೇಂದ್ರದ ಮೇಲೆ ಒತ್ತಡ, ವಿಜಯೇಂದ್ರ ಭರವಸೆ. ಶ್ರೀ ಮಹಾಯೋಗಿ ಯೋಮನ ಜಯಂತಿ ಭಾವಚಿತ್ರ ಮೆರವಣಿಗೆ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಚಾಲನೆ. ವಿಜಯೇಂದ್ರ ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಏಮ್ಸ್ ಸಮಗ್ರ ನೀರಾವರಿ ನೀಡಲಿ, KS ಯುನಗೌಡ ನಾಯಕ್. ಜನವರಿ 21ರಂದು ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಭಾವಚಿತ್ರ ಮೆರವಣಿಗೆ, ಸಾಧಕರಿಗೆ ಸನ್ಮಾನ, K ಶಾಂತಪ್ಪ. ಶ್ರೀ ಯೋಮನ ಜಯಂತಿ ಶರಣ ನಿಸ್ವಾರ್ಥ ಮಾರ್ಗದರ್ಶನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಸುರೇಶ್ ವರ್ಮಾ. ಬ್ಯಾಂಕ್ ಅಧಿಕಾರಿಗಳೊಂದಿಗೆ SP ಸಭೆ. ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ, ತೆಲಂಗಾಣದಿಂದ ಸಾಗಿಸುತ್ತಿದ್ದ 250 ಲೀಟರ್ ಸೇಂದಿ ವಶ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.